ತುಪ್ಪ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಇದು ಖಂಡಿತ ತಪ್ಪು. ತುಪ್ಪ ತಿನ್ನೋದ್ರಿಂದ ದೇಹದಲ್ಲಿರುವಂಥ ಒಳ್ಳೆ ಫ್ಯಾಟ್ಗಳು ಜಾಸ್ತಿ ಆಗುತ್ತೆ. ಎರಡು ರೀತಿ ಫ್ಯಾಟ್ ಇರುತ್ತೆ, ಒಳ್ಳೆ ಫ್ಯಾಟ್ ಹಾಗೆ ಕೊಲೆಸ್ಟ್ರಾಲ್. ತುಪ್ಪದಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ, ಆದರೆ ಒಳ್ಳೆ ಫ್ಯಾಟ್ ಜಾಸ್ತಿ ಆಗುತ್ತೆ. ನೀವು ಹೊರಗಡೆಯಿಂದ ತಂದಿರುವಂಥ ಡಾಲ್ಡಾ ಅಥವಾ ಯಾವುದೇ ಪಾಮ್ ಆಯಿಲ್ ಇದನ್ನು ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಹಾಗಾಗಿ ತುಪ್ಪ ಒಂದು ಸೇಫ್ ಆಪ್ಷನ್. ಹೆಲೋ ಎವ್ರಿವನ್. ಆಯುರ್ವೇದದ ಪ್ರಕಾರ ತುಪ್ಪವನ್ನು ದಿನವೂ ತಿನ್ನಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ತುಪ್ಪದಿಂದ ಆಗುವಂಥ 5 ಪ್ರಯೋಜನಗಳೇನು, ಅದನ್ನು ಸರಿಯಾಗಿ ಉಪಯೋಗ ಮಾಡೋದು ಹೇಗೆ, ಯಾವ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಬಾರ್ದು ಅನ್ನೋದನ್ನು ಇವತ್ತು ನೋಡೋಣ. ಸೊ ಫಸ್ಟ್ ಬೆನಿಫಿಟ್, ತುಪ್ಪ ಒಂದು ನ್ಯಾಚುರಲ್ ಬ್ರೈನ್ ಟಾನಿಕ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ತುಪ್ಪ ತಿನ್ನೋದ್ರಿಂದ ನಿಮ್ಮ ನೆನಪಿನ ಶಕ್ತಿ, ಇಂಟೆಲಿಜೆನ್ಸ್ ಹಾಗೆ ಗ್ರಾಸ್ಪಿಂಗ್ ಪವರ್ ಎಲ್ಲವನ್ನು ಕೂಡ ಜಾಸ್ತಿ ಮಾಡ್ಬೋದು. ಹಾಗಾಗಿ ನಿತ್ಯವೂ ತುಪ್ಪದ ಸೇವನೆಯನ್ನು ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ, ವಚ್ಚ ಅಂದರೆ ಪಜೆ ಬೇರನ್ನು ಅರ್ಧ ಚಮಚದಷ್ಟು ಚೂರ್ಣ ತಗೋಬೇಕು. ಹಾಗೆ 1 ಚಮಚದಷ್ಟು ತುಪ್ಪವನ್ನು ಸೇರಿಸಿ ಅದನ್ನು ನಿತ್ಯವೂ ಬೆಳಿಗ್ಗೆ ಸೇವನೆ ಮಾಡಬೇಕು. ಇದರಿಂದ ನಿಮ್ಮ ಮೆಂಟಲ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಹಾಗೆಯೇ ಯಾವ ಮಕ್ಕಳಲ್ಲಿ ಏಜಿಗೆ ಸರಿಯಾದಂಥ ಮಾತನಾಡುವಂಥ ಕೆಪಾಸಿಟಿ ಬೆಳವಣಿಗೆ ಆಗಿರೋದಿಲ್ಲ, ಅವರು ಇದನ್ನು ಸೇವನೆ ಮಾಡೋದ್ರಿಂದ ಮಾತನಾಡೋದನ್ನು ಬೇಗ ಕಲಿತಾರೆ. ಸೆಕೆಂಡ್, ಇದು ಐ ಟಾನಿಕ್ ಅಂದರೆ ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ಇದನ್ನು ಸೂಪರ್ ಫುಡ್ ಅಂತ ಹೇಳ್ಬೋದು. ಸೊ ನೀವು ದಿನವೂ ತುಪ್ಪದ ಸೇವನೆಯನ್ನು ಮಾಡಬೇಕು. ಆದರೆ ಹೇಗೆ ಮಾಡಬೇಕು? 1 ಚಮಚ ತ್ರಿಫಲವನ್ನು ತಗೊಂಡು ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಹಾಕಿ ಹಾಗೆ 1 ಚಮಚ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ದಿನವೂ ರಾತ್ರಿ ಮಲಗೋಕ್ಕಿಂತ ಮೊದಲು ತಗೊಳ್ಬೇಕು. ಇದರಿಂದ ಕಣ್ಣಿನ ಸಮಸ್ಯೆಗಳು ದೂರ ಆಗುತ್ತೆ. ಹಾಗೆ ದೃಷ್ಟಿ ತುಂಬ ಇನ್ಕ್ರೀಸ್ ಆಗುತ್ತೆ. ಯಾರಿಗೆ ವಯಸ್ಸಾಗಿದೆ, 50 ವರ್ಷದ ಮೇಲ್ಪಟ್ಟವರು ಇದನ್ನು ದಿನವೂ ಸೇವನೆ ಮಾಡ್ಬೋದು. ಇದರಿಂದ ನಿಮ್ಮ ದೃಷ್ಟಿ ಜಾಸ್ತಿ ಕಾಲದವರೆಗೆ ಚೆನ್ನಾಗಿರುತ್ತೆ. 3ನೇ ಬೆನಿಫಿಟ್, ಇದು ವಯಸ್ಸ್ಥಾಪನ ಅಂದರೆ ರೆಜ್ಯುವಿನೇಷನ್ ಪವರನ್ನು ಹೊಂದಿದೆ. ವಯಸ್ಸಾಗೋದನ್ನು ಸ್ಲೋ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ನಿಮ್ಮ ಕೂದಲುಗಳು ಬೇಗ ಹಣ್ಣಾಗತ್ತೆ ಅಥವಾ ಬೇಗ ಉದುರ್ತಾ ಇದೆ ಅಥವಾ ಚರ್ಮದಲ್ಲಿ ಸುಕ್ಕುಗಳಾಗ್ತಾ ಇದೆ ಅಂತಂದರೆ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಯಂಗ್ ಇರೋರನ್ನು ಕೂಡ ಇದನ್ನು ತುಂಬ ದಿನದವರೆಗೂ ಯಂಗ್ ಇರೋದಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡಬೇಕು ಅಂದರೆ, ಆಮಲಕ್ಕಿ ಅಂದರೆ 1 ಚಮಚದಷ್ಟು ನೆಲ್ಲಿಕಾಯಿ ಪುಡಿಯ ಜೊತೆಗೆ 1 ಚಮಚ ತುಪ್ಪವನ್ನು ಸೇರಿಸಿ ಅದನ್ನು ದಿನವೂ ಸೇವನೆ ಮಾಡಬೇಕು. ಇದರಿಂದ ತೇಜಸ್ಸು ಜಾಸ್ತಿ ಆಗುತ್ತೆ. ಹಾಗೆ ಕೂದಲು ಉದುರೋದು, ಕೂದಲು ಹಣ್ಣಾಗೋದು ಇದೆಲ್ಲ ಕಡಿಮೆ ಆಗುತ್ತೆ. 4th ಬೆನಿಫಿಟ್, ಗುಡ್ ಫಾರ್ ಗಟ್ ಹೆಲ್ತ್. ಡೈಜೆಸ್ಟಿವ್ ಸಿಸ್ಟಮ್ನ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೆ ತುಪ್ಪ ಒಂದು ಗುಡ್ ರೆಮಿಡಿ. ಗ್ಯಾಸ್, ಆ್ಯಸಿಡಿಟಿ, ಮಲಬದ್ಧತೆ ಇದೆಲ್ಲ ಯಾರಿಗೆ ಪ್ರಾಬ್ಲಮ್ ಇದೆ ಅವರು ತುಪ್ಪವನ್ನು ನಿತ್ಯವೂ ಆಹಾರದಲ್ಲಿ ಸೇವನೆ ಮಾಡಬೇಕು. ಹೇಗೆ ಸೇವನೆ ಮಾಡಬೇಕು ಅಂದರೆ, 1 ಚಮಚ ತುಪ್ಪ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಅನ್ನದ ಜೊತೆ ಮಿಕ್ಸ್ ಮಾಡಬೇಕು. ಪ್ರತಿ ಆಹಾರದ ಮೊದಲನೇ ತುತ್ತುಗಳನ್ನು ಇದನ್ನೇ ಸೇವನೆ ಮಾಡಬೇಕು. ನಂತರ ಬೇರೆ ಆಹಾರವನ್ನು ಸೇವನೆ ಮಾಡಬೇಕು. ಇದರಿಂದ ಗ್ಯಾಸ್, ಆ್ಯಸಿಡಿಟಿ, ಮಲಬದ್ಧತೆ ಹಾಗೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. 5th ಬೆನಿಫಿಟ್, ಇನ್ಸ್ಟಂಟ್ ಸ್ಟ್ರೆಂತ್ ಪ್ರೊವೈಡರ್. ತುಪ್ಪದಿಂದ ಒಳ್ಳೆಯ ಸ್ಟ್ರೆಂತನ್ನು ಗೇನ್ ಮಾಡ್ಕೊಳ್ಬೋದು. ಸಣ್ಣ ಮಕ್ಕಳಲ್ಲಿ ಇದನ್ನು ಉಪಯೋಗ ಮಾಡೋದ್ರಿಂದ ಅವರ ಬೆಳವಣಿಗೆ ಸರಿಯಾಗಿ ಆಗುತ್ತೆ. ಮಾನಸಿಕ ಹಾಗೂ ದೈಹಿಕ ಎರಡೂ ಬೆಳವಣಿಗೆಯನ್ನು ಮಾಡೋದಕ್ಕೆ ತುಪ್ಪ ಸಹಾಯ ಮಾಡುತ್ತೆ. ವೃದ್ಧರಲ್ಲಿ ಸಹ ಇದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ವೃದ್ಧರಲ್ಲಿ ಎಲ್ಲ ಧಾತುಗಳು ಕ್ಷೀಣ ಆಗ್ತಾ ಇರುತ್ತೆ. ಹಾಗಾಗಿ ಅವರಿಗೆ ಪುಷ್ಟಿಯನ್ನು ಕೊಡೋದಕ್ಕೋಸ್ಕರ ತುಪ್ಪವನ್ನು ಯೂಸ್ ಮಾಡಬೇಕು. ಹಾಗೆ ನಮ್ಮ ಪಂಚೇಂದ್ರಿಯಗಳ ಬೆಳವಣಿಗೆಗೆ ತುಪ್ಪ ತುಂಬ ಸಹಾಯಕಾರಿಯಾಗಿರುತ್ತೆ. ಕಣ್ಣಿನ ಆರೋಗ್ಯ, ಕಿವಿ ಆರೋಗ್ಯ ಹೀಗೆ ಎಲ್ಲ ಪಂಚೇಂದ್ರಿಯಗಳಿಗೆ ಇದು ಒಳ್ಳೆಯ ಟಾನಿಕ್ ಆಗಿರುತ್ತೆ. ಸೊ ಈ ಎಫೆಕ್ಟಿಗೋಸ್ಕರ ಇದನ್ನು ಹೇಗೆ ಉಪಯೋಗ ಮಾಡಬೇಕು? 1 ಚಮಚ ತುಪ್ಪವನ್ನು 1 ಲೋಟ ಹಾಲಿಗೆ ಸೇರಿಸಿ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು. ಸಕ್ಕರೆ ಅಂದರೆ ನ್ಯಾಚುರಲ್ ಶುಗರ್ಸ್ ಅವೈಲೇಬಲ್ ಇದ್ದರೆ ಅದನ್ನು ಹಾಕ್ಬೋದು, ಅಥವಾ ನ್ಯಾಚುರಲ್ ಬೆಲ್ಲ ಅವೈಲೇಬಲ್ ಇದ್ದರೆ ಅದನ್ನು ಹಾಕ್ಬೋದು. ಯಾವುದೂ ಅವೈಲೇಬಲ್ ಇಲ್ಲ ಅಂದರೆ ಆರ್ಟಿಫಿಷಿಯಲ್ ಸಕ್ಕರೆ ಅಥವಾ ಬೆಲ್ಲವನ್ನು ಯೂಸ್ ಮಾಡೋದು ಬೇಡ. ಬರೀ ತುಪ್ಪ ಮತ್ತು ಹಾಲನ್ನು ಸೇರಿಸಿ ಸೇವನೆ ಮಾಡ್ಬೋದು. ಇಷ್ಟೇ ಅಲ್ಲದೆ ಇದರಿಂದ ಮತ್ತು ಬೆನಿಫಿಟ್ಸ್ ಇದೆ. ಸ್ವರ ಅಂದರೆ ನಿಮ್ಮ ಸ್ವರವನ್ನು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ, ಯಾರಿಗೆ ಕರ್ಕಶ ವಾಯ್ಸ್ ಇದೆ ಅವರು ಕೂಡ ತುಪ್ಪವನ್ನು ತಿನ್ನೋದ್ರಿಂದ ವಾಯ್ಸ್ ಚೆನ್ನಾಗಾಗತ್ತೆ. ಹಾಗೆ ಶಸ್ತ್ರ ಮತ್ತು ದಾಹದಿಂದ ಯಾವುದಾದ್ರೂ ಗಾಯಗಳಾಗಿದ್ದಲ್ಲಿ, ಅಂದರೆ ಯಾವುದಾದ್ರೂ ಸುಟ್ಟ ಗಾಯಗಳು ಅಥವಾ ಯಾವುದಾದ್ರೂ ಆಯುಧಗಳಿಂದ ಆಗಿರುವಂಥ ಗಾಯಗಳು, ಇದರಲ್ಲಿ ತುಪ್ಪವನ್ನು
ಸೇವಿಸುವುದು, ಹಾಗೆ ತುಪ್ಪ ಮತ್ತು ಜೇನುತುಪ್ಪವನ್ನು ಸೇರಿಸಿ ಆ ಗಾಯದ ಮೇಲೆ ಹಚ್ಕೊಂಡ್ರೆ ತುಂಬ ಬೇಗ ಗಾಯ ವಾಸಿಯಾಗತ್ತೆ. ಹಾಗಾದರೆ ತುಪ್ಪವನ್ನು ಯಾರು ಸೇವನೆ ಮಾಡಬಾರ್ದು ಅಂತಂದರೆ, ಯಾರಿಗೆ ಅಸ್ತಮಾ ಪ್ರಾಬ್ಲಮ್ ಇದೆ ಅಥವಾ ತುಂಬ ಜಾಸ್ತಿ ಕಫ ಆಗುತ್ತೆ ಆ್ಯಂಡ್ ಕೃಮಿ ಆಗುತ್ತೆ, ಇಂಥವರು ತುಪ್ಪವನ್ನು ರಾತ್ರಿ ಹೊತ್ತಿನಲ್ಲಿ ಸೇವನೆ ಮಾಡ್ಬೋದು. ಹಾಗೆ ತುಂಬ ಕೋಲ್ಡ್ ಇದ್ದಾಗ ಸೇವನೆ ಮಾಡೋದು, ಇದನ್ನು ಬಿಡಬೇಕು. ಸೊ ಇವತ್ತು ನಾವು ತುಪ್ಪದ ಬೆನಿಫಿಟ್ಸ್ ಮತ್ತು ಅದನ್ನು ಹೇಗೆ ಸೇವನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಹೀಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಒಂದು ಆಹಾರ ದ್ರವ್ಯದ ಬಗ್ಗೆ ತಿಳ್ಕೊಳ್ಳೋಣ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.